ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ವೆಂಕಟೇಶ್ ಕೆ ಜಿ ಕದ್ರಮಂಗಲ ಮಾಡುವ ವಂದನೆಗಳು. ಬಂಧುಗಳೇ, ಇವತ್ತು ಹಳ್ಳಿಯಲ್ಲಿ ಹಸುಗಳ ಪ್ರಾಮುಖ್ಯತೆಯ ಬಗ್ಗೆ ಒಂದೆರಡು ವಿಷಯಗಳನ್ನು ಚರ್ಚೆ ಮಾಡೋಣ. ನಾವು ಹಳ್ಳಿಯಲ್ಲಿ ಹಿಂದೆ ನಾವು ನಮ್ಮ ಪೂರ್ವಜರನ್ನು ಗಮನದಲ್ಲಿ ಇಟ್ಟುಕೊಂಡಾಗ ಅವರ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಎಷ್ಟು ಅದ್ಭುತವಾದ ಅವರು ಕ್ರಿಯಾಶೀಲರಾಗಿದ್ದರು ಅನ್ನೋದನ್ನು ನಾವು ಇಲ್ಲಿ ಯೋಚಿಸಬೇಕಾಗಿದೆ. ಹಿಂದೆ ಅವಿಭಕ್ತ ಕುಟುಂಬಗಳು ಹಳ್ಳಿಗಳಲ್ಲಿದ್ದವು. ಮತ್ತು ಅವರು ಯಾವುದು ಅಂಥ ಒಂದು ದುಡ್ಡನ್ನು ಮಾಡಬೇಕು ಮತ್ತು ನಾವು ದೊಡ್ಡ ದೊಡ್ಡ ಒಂದು ಆಸೆಗಳನ್ನು ಅವ್ರ ಹತ್ರ ನಾವು ಯಾವತ್ತೂ ಕಾಣ್ತಾ ಇರಲಿಲ್ಲ. ಆದರೆ ಯಥೇಚ್ಛಾಗಿ ಆರೋಗ್ಯ ಎನ್ನುವ ವಿಷಯಕ್ಕೆ ಬಂದರೆ ಅವರಲ್ಲಿ ಅನಾರೋಗ್ಯ ಅನ್ನುವ ಗುಣಗಳೇ ಇರಲಿಲ್ಲ. ಆರೋಗ್ಯ ಅನ್ನೋದು ಸಾಕಷ್ಟಿತ್ತು. ಯಾರಲ್ಲೂ ಒಂದು ಖಿನ್ನತೆಯ ಒಂದು ಮನೋಭಾವನೆ ಇರಲಿಲ್ಲ. ನಾವು ಹಿಂದೆ ನಮ್ಮ ಪೂರ್ವಜರನ್ನು ನೆನೆಸ್ಕೊಂಡಾಗ, ಯಾಕೆ ನಾವು ಪೂರ್ವಜರನ್ನು ನೆನೆಸ್ಕೋಬೇಕು ಯಾವಾಗಲೂ ಅಂತಂದರೆ, ನಾವು ಯಾವುದೇ ವಿಷಯಗಳು ಬಂದಾಗಲೂ ಕೂಡ ನಮ್ಮ ಪೂರ್ವಜರನ್ನು ಅವರ ವಿಷಯಗಳನ್ನು ನಾವು ತೆಗೆದುಕೊಂಡಾಗ ಮಾತ್ರ ನಮಗೆ ಒಳ್ಳೆಯ ವಿಷಯಗಳು ಕಾಣಿಸ್ಬಿಡ್ತವೆ. ನಾವು ಮುಂದುವರೆದಿದ್ದೇವೆ, ಆಧುನಿಕತೆಯಲ್ಲಿ ನಾವು ಬಹಳಷ್ಟು ಮುಂದೆ ಬಂದಿದ್ದೇವೆ ಅನ್ನುವ ಒಂದು ಏನಾದರೂ ನಮ್ಮ ತಲೆಯಲ್ಲಿ ಏನಾದರೂ ಬಂದರೆ ನಮ್ಮಷ್ಟು ಮೂರ್ಖರು ಇನ್ನೊಬ್ಬರು ಯಾರೂ ಸಿಗಲ್ಲ ಅನಿಸುತ್ತೆ. ಯಾಕೆಂದರೆ ಹಿಂದೆ ಆರೋಗ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇತ್ತು ಮತ್ತು ಅವರ ಜೀವನ ಶೈಲಿ ಎಷ್ಟು ಪ್ರಾಮುಖ್ಯತೆ ಇತ್ತು ಅನ್ನೋದನ್ನು ಅವರು ಗಣನೆಗೆ ತಗೊಂಡು ಅವರು ಜೀವನವನ್ನು ಮಾಡ್ತಾಯಿದ್ರು. ಆದರೆ ಇಂದಿನ ಸಂದರ್ಭದಲ್ಲಿ ನೀವು ಗಮನಿಸ್ಬೋದು, ಹಳ್ಳಿಗಳಲ್ಲಿ ಅವಿಭಕ್ತ ಕುಟುಂಬ ಅನ್ನೋದು ಬಹಳಷ್ಟು ಕಮ್ಮಿ ಆಗಿಬಿಟ್ಟಿದೆ. ಎಲ್ಲರೂ ಒಡೆದು ಛಿದ್ರವಾಗಿ ಮನೆಗಳು ದೂರ ದೂರ ಆಗ್ತಾ ಇದೆ ಹೊರತು ಒಂದಾಗ್ತಾ ಇಲ್ಲ. ಹಾಗಾದರೆ ಕಾರಣ ಏನು? ಕಾರಣ ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವ? ದಯವಿಟ್ಟು ಬಂಧುಗಳೇ, ಇದ್ರ ಬಗ್ಗೆ ಸ್ವಲ್ಪನಾದರೂ ತಲೆ ಕೆಡಿಸ್ಕೋಬೇಕು. ಯಾಕೆಂದರೆ ಒಡೆಯುತ್ತಾ ವಿಭಜನೆಯಾಗಿ ಹೋದಂತೆ ಸಾಕಷ್ಟು ಒಂದು ವಿಸ್ತರಣೆಗೊಳ್ಳುತ್ತೆ ಹೊರತು ಅದರಲ್ಲಿ ಶಕ್ತಿ ಅನ್ನೋದು ಇರಲ್ಲ. ಅದೇ ಹೊಂದಾಣಿಕೆಯಲ್ಲಿ ಬಹಳಷ್ಟು ಶಕ್ತಿ ಇರುತ್ತೆ. 5 ಬೆಳ್ಳುಗಳನ್ನು ಒಂದು ಮಾಡಿ ಒಂದು ಮುಷ್ಟಿ ಮಾಡಿ ಹೊಡೆದ್ರೆ ಹೇಗೆ ಒಂದು ಏಟು ಬೀಳುತ್ತೋ, ಬರೀ ಒಂದು ಬೆಳ್ಳಲ್ಲಿ ಒಬ್ರಿಗೆ ಹೊಡೆದ್ರೆ ಯಾವ ರೀತಿ ಏಟು ಬೀಳುತ್ತೋ, ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಈ ಒಗ್ಗಟ್ಟು ಅನ್ನೋದು ಎಲ್ಲಿತ್ತು, ಯಾಕೆ ಈ ಥರ ಮಾಯ ಆಯಿತು ಹಳ್ಳಿಯಿಂದ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಿದಾಗ ಇಲ್ಲಿ ನಮಗೆ ಹಸುಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ನಮಗೆ ತಂದು ಕೊಡ್ತವೆ. ಒಂದು ಹಟ್ಟಿಯಲ್ಲಿ ಹಸುಗಳು ಒಂದು 5-6 ಹಸುಗಳನ್ನು ಕಟ್ತಿದ್ರು ರೈತರು. ಹಿಂದೆ ಮನೆಗಳಲ್ಲಿ ಸಾಕಷ್ಟು ಜನ ಇದ್ದರು. ಯಾರು ಅವರು ಪೇಟೆಗಳ ಕಡೆ ಯಾರು ಹೋಗ್ತಿರ್ಲಿಲ್ಲ, ಹಳ್ಳಿಲೇ ಇದ್ದರು. ಆದರೂ ನೆಮ್ಮದಿಯಾಗಿದ್ದರು, ಸುಖ ಶಾಂತಿಯಿಂದ ಇದ್ರಲ್ಲ. ಯಾಕೆ ಇವತ್ತು ಈ ಥರ ಹೊಡೆಯುವಂಥ ಸಂದರ್ಭ ಬಂತು? ನಮ್ಮ ಮನೆಯಲ್ಲಿದ್ದಂಥ ದೇವರನ್ನು ನಾವು ಇನ್ನೊಬ್ಬರಿಗೆ ತಿನ್ನಲು ಕೊಟ್ಟಾಗ, ದೇವರನ್ನೇ ತಿನ್ನಲು ಕೊಟ್ಟಾಗ ನಮ್ಮ ಪರಿಸ್ಥಿತಿಗಳು ಏನಾಗ್ಬೋದು ಅನ್ನೋದನ್ನು ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನಿಂತ್ಕೊಂಡು ನೋಡ್ಬೋದು. ಪೂಜೆ ಮಾಡಬೇಕಾದಂಥ ಒಂದು ದೇವರನ್ನು ನಾವು ಏನು ಮಾಡ್ತೀವಿ, ಪ್ರಾಣಿ ಅಂತ ತಿಳ್ಕೊತೀವಿ ಹಸುಗಳನ್ನು. ದಯವಿಟ್ಟು ಬಂಧುಗಳೇ, ಪ್ರಾಣಿ ಅನ್ನೋದು ಎಲ್ಲರೂ ಪ್ರಾಣಿಗಳೇ ಇಲ್ಲ. ಆದರೆ ಅದಕ್ಕೆ ಅದೇ ಆದಂಥ ವೈಶಿಷ್ಟ್ಯತೆಗಳು ಇಲ್ಲಿ ಇದೆ. ಆ ಭಗವಂತನೇ ಸಾಕ್ಷಾತ್ ಈ ಹಸುಗಳಲ್ಲಿ ಇದ್ದಾನೆ ಎಂದು ನಾವು ಗಣನೆಗೆ ತೆಗೆದುಕೊಂಡಾಗ ಅದನ್ನು ಯಾವ ರೀತಿ ನಾವು ಅದನ್ನು ಯೂಸ್ ಮಾಡ್ಕೋಬೇಕು, ಅದನ್ನು ಯಾವ ರೀತಿ ನಾವು ಬಳಸಬೇಕು, ಅದನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಕರ್ತವ್ಯ ಆಗುತ್ತೆ. ನಮ್ಮ ಹಳ್ಳಿಯ ಮನೆಗಳ ಮುಂದೆ ಸಗಣಿ ನೀರು ಹಾಕ್ತಾ ಇದ್ದಾಗ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ನಮ್ಮ ಮನೆಯೊಳಗೆ ಸಗಣಿಯಿಂದ ಸಾರಿಸ್ತಾ ಇದ್ದಾಗ ಈ ಸಮಸ್ಯೆಗಳು ಇರಲಿಲ್ಲ. ದನದ ಕೊಟ್ಟಿಗೆಗಳಲ್ಲಿ ದನಗಳಿದ್ದಾಗ ಈ ಸಮಸ್ಯೆಗಳು ಇರಲಿಲ್ಲ. ಎಲ್ಲರೂ ಒಂದಾಗಿ ಬೆರೆತು ಸಂಸಾರವನ್ನು ಸಾಗಿಸುವಂತಹ ಒಂದು ಸಾಮರ್ಥ್ಯ ಆ ಕುಟುಂಬಗಳಲ್ಲಿದ್ದವು. ಇವತ್ತು HF ಇಂಗ್ಲಿಷ್ ಹಸುಗಳು ಅಂತ ಏನು ನಮ್ಮ ಹಳ್ಳಿಗಳಲ್ಲಿ ದಾಳಿ ಮಾಡ್ತಾ ಇದೆ, ಇದನ್ನು
ನಾವು ನೋಡ್ತಾನೋ ನಾವು ಸುಮ್ಮನೆ ಇದ್ದೀವಿ. ಇದರಲ್ಲಿ ದುಡ್ಡು ಬರ್ಬೋದು, ಆದರೆ ಜೊತೆಗೆ ರೋಗನೂ ಕೂಡ ಬಂದೇ ಬರುತ್ತೆ. ಮನೆಗಳಲ್ಲಿ ಶಾಂತಿ ಇರಲ್ಲ. ನಿಜವಾಗ್ಲೂ ಇವತ್ತು ಸೀಮೆ ಹಸುಗಳನ್ನು ಸಾಕುತ್ತಿರುವಂತಹ ಎಷ್ಟೋ ಜನಗಳು ಅನಾರೋಗ್ಯ ಅನ್ನೋದು ಎಷ್ಟು ಅವರಲ್ಲಿ ಇದೆ ಅನ್ನೋದನ್ನು ಕೇಳಿ ತಿಳ್ಕೊಬೇಕಾಗತ್ತೆ. ಮತ್ತು ಇಲ್ಲಾಂದರೆ ಅವ್ರಿಗೆ ಗೊತ್ತಾಗುತ್ತೆ ಈ ಹಸುಗಳು ಎಷ್ಟು ಅನಾರೋಗ್ಯ ನಮಗೆ. ಬರೀ ಹಣಕಾಸಿಗೆ ಒಂದು ನಾವು ಈ ವ್ಯವಹಾರವನ್ನು ಮಾಡ್ತಾ ಇದ್ದೀವಿ ಹೊರತು ಅದರಲ್ಲಿಂದ ಯಾವುದೇ ಗುಣಗಳು ನಮಗೆ ಬರ್ತಾ ಇಲ್ಲ. ಕಾಸು ಬರ್ತಾ ಇದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ, ಮನೆಯಲ್ಲಿ ಪೂರ್ತಿಯ ಒಂದು ದುಃಖದ ವಾತಾವರಣ. ಎಷ್ಟು ದುಡಿದ್ರೂ ದುಡ್ಡು ಸಿಗ್ತಾ ಇಲ್ಲ. ಕಾರಣ ಏನು? ಕಾರಣ ಏನಾದರೂ ಇದ್ದರೆ ನಮ್ಮ ಗೋಮಾತೆ ಹಸುಗಳು, ನಮ್ಮ ನಾಟಿ ಹಸುಗಳು ಯಾವಾಗ ನಮ್ಮ ಮನೆಯಿಂದ ಖಾಲಿ ಆಯಿತೋ ಇದಕ್ಕೆಲ್ಲ ಮೂಲ ಕಾರಣ ಅದೇನೆ, ಇನ್ಯಾವುದೂ ಬಂದಿಲ್ಲ. ಭಗವಂತ ಅವಾಗಲೂ ಇದ್ದಾನೆ, ಇವಾಗಲೂ ಇದ್ದಾನೆ. ಆದರೆ ಅವನನ್ನು ತಿಳ್ಕೊಳ್ಳೋದ್ರ ಮೇಲೆ ನಮಗೆ ಅಡಗಿದೆ. ಹಸುವಿನ ಗಂಜಲವನ್ನು ಕುಡಿಯೋದ್ರಿಂದ ಅವನ ಶರೀರದಲ್ಲಿರುವ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು ಅಂತಂದರೆ, ಆ ಹಸುವಿನ ಸಗಣಿಯಿಂದ ಹೊಲದಲ್ಲಿ ಹಾಕಿ ಗೊಬ್ಬರವನ್ನು ತಯಾರು ಮಾಡಿ ಅದಕ್ಕೆ ಹಾಕಿ ಅದರಲ್ಲಿ ಒಳ್ಳೆ ಫಲವತ್ತತೆ, ಅದರಿಂದ ಆಹಾರವನ್ನು ಪಡೆದಾಗ ಅದನ್ನು ನಾವು ತಿಂದಾಗ ನಮಗೆ ಆರೋಗ್ಯ ಬರುತ್ತೆ ಎನ್ನುವ ಕಲ್ಪನೆ ನಮಗಿದ್ರೂ ಕೂಡ ನಾವು ಇದನ್ನು ಯಾಕೆ ಫಾಲೋ ಮಾಡ್ತಾ ಇಲ್ಲ? ಇಂಗ್ಲೀಷರ ಆ ಯೂರಿಯಾ, DAP, ಆ ಒಂದು ಕೆಮಿಕಲ್ ವಸ್ತುಗಳನ್ನು ನಮ್ಮ ಹೊಲದ ಮೇಲೆ ಹಾಕಿ, ಭೂಮಾತೆಯ ಮೇಲೆ ಹಾಕಿ, ಭೂಮಾತೆಯನ್ನು ಸಾಯಿಸಿ ಅದರಲ್ಲಿ ನಾವು ಆಹಾರವನ್ನು ತಿನ್ನುವಂಥ ರಾಕ್ಷಸರಾದಾಗ ನಮಗೆ ಒಳ್ಳೆಯದೆಲ್ಲಿಂದ ಆಗುತ್ತೆ? ಮನೆಯಲ್ಲಿ ಶಾಂತಿ ಎಲ್ಲಿಂದ ಬರುತ್ತೆ? ಬಹಳಷ್ಟು ಜನಕ್ಕೆ ನೋವಾಗ್ಬೋದು ನನ್ನ ಮಾತನ್ನು ಕೇಳಿ. ಈ ಸೀಮೆ ಹಸಿಗಳು ಅಂತ ಏನು ಹೇಳ್ತೀವಿ, ಇದನ್ನು ವಿಷಯ ಹೇಳ್ತಾ ಇದ್ದಂಗೆ ಸಾಕಷ್ಟು ಜನಕ್ಕೆ ಇವನು ಯಾವನ ಬಂದ್ಬಿಟ್ನಲ್ಲಪ್ಪ ನನಗೆ ಹೇಳೋಕ್ಕೆ ಅಂತ ನೀವು ಅನ್ಕೋಬೋದು. ನನಗೇನು ಸಮಸ್ಯೆ ಇಲ್ಲ. ಆದರೆ ನಾನು ತಿಳಿದುಕೊಂಡಂತೆ ಈ ದೇಸಿ ತಳಿಗಳು ಬಹಳಷ್ಟು ಮುಖ್ಯ. ನಮ್ಮ ಗ್ರಾಮೀಣ ಪ್ರದೇಶ ಸಮೃದ್ಧಿಯಾಗಿರಬೇಕು ಅಂದರೆ ಹಣಕಾಸಿನಲ್ಲಿ, ಆರ್ಥಿಕ ವ್ಯವಸ್ಥೆಯಲ್ಲಿ, ಭೌತಿಕ ವ್ಯವಸ್ಥೆಯಲ್ಲಿ ಎಲ್ಲದರಲ್ಲೂ ಸದೃಢರಾಗಬೇಕು ಅಂತಂದರೆ ನಾಟಿ ಹಸುಗಳ ಪ್ರಾಮುಖ್ಯತೆ ಬಹಳಷ್ಟು ಮುಖ್ಯ ಬಂಧುಗಳೇ. ನಾವು 2 ಹಸುಗಳನ್ನು ಇಟ್ಟುಕೊಂಡು 10 ಎಕರೆ ಜಮೀನಿನಲ್ಲಿ ವ್ಯವಸಾಯ ಮಾಡುವಂಥ ಸೌಲಭ್ಯಗಳನ್ನು ಭಗವಂತ ನಮಗೆ ವಹಿಸ್ಕೊಟ್ಟಿದ್ದಾನೆ. ಆದರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾವೇನಿದ್ರು ಈಸಿಯಾಗಿ ಹೋಗಿ ಗೊಬ್ಬರಗಳು ಇದು ಯೂರಿಯಾ, DAP ಮತ್ತಿತರೆ ಈ ಫರ್ಟಿಲೈಸರ್ಗಳನ್ನು ನಾವೇನು ಖರೀದಿ ಮಾಡ್ಕೊಂಡು ಹೊಲಗಳಿಗೆ ಹಾಕ್ತಾ ಇದ್ದೀವೋ, ಹೊಲಗಳೆಲ್ಲ ಅದರ ಸ್ಥೀಮತವನ್ನೇ ಕಳೆದುಕೊಂಡು ಮಣ್ಣಿನ ಗುಣವನ್ನೇ ಕಳೆದುಕೊಂಡ್ಬಿಟ್ಟಿದೆ ಇವತ್ತು. ಅದ್ರ ಮೇಲೆ ಕೆಮಿಕಲ್. ಜನಗಳು ಕೇಳ್ಬೋದು, ಇಷ್ಟೊಂದೆಲ್ಲ ಈ ಕೆಮಿಕಲ್ ಇದು ಯೂರಿಯಾ, DAP ಇದೆಲ್ಲ ಹಾಕ್ಲಿಲ್ಲ ಅಂದರೆ ನಾವು ಬೆಳೆಯೋದಾದ್ರೂ ಹೇಗೆ? ನಾವು ತಲೆಯಲ್ಲಿ ಬೂಸ ತುಂಬ್ಕೊಬಿಟ್ಟಿದ್ದೀವಿ. ಆ ಬೂಸ ತುಂಬ್ಕೊಬಿಟ್ಟು ಇದರಿಂದನೇ ಎಲ್ಲ, ಇಲ್ಲಿಂದ ಆಗೋದಿಲ್ಲ. ಬದಲಾವಣೆಯನ್ನು ತೆಗೆದುಕೊಂಡಾಗ ಅಷ್ಟೇ ಬದಲಾವಣೆ ಬರುತ್ತೆ ಹೊರತು ಜೀವನದಲ್ಲಿ ಇನ್ಯಾರೋ ಬಂದು ನಮ್ಮನ್ನು ಬದಲಾಯಿಸಲ್ಲ. ಒಬ್ಬ ವ್ಯಕ್ತಿ ಬದಲಾವಣೆ ಆದರೆ ಅವನನ್ನು ನೋಡಿ 1000 ಜನ ಬದಲಾವಣೆ ಆಗ್ತಾರೆ. ದಯವಿಟ್ಟು ರೈತ ಬಂಧುಗಳಲ್ಲಿ ನನ್ನ ಒಂದು ಕಳಕಳಿಯ ಮನವಿ, ಈ ಯೂರಿಯಾ, DAPಯನ್ನು, ಈ ಕೆಮಿಕಲ್ಗಳನ್ನು ಬಂದ್ ಮಾಡಿ ನಮ್ಮ ನಾಟಿ ಹಸುಗಳನ್ನು ಮನೆಯಲ್ಲಿ ಪಾಲನೆ ಮಾಡಿ, ಪೋಷಣೆ ಮಾಡಿ, ಈ ಭೂಮಿಯನ್ನು ಪವಿತ್ರಗೊಳಿಸಿ, ರೈತರ ಮನೆಯಲ್ಲಿ ಸುಖ ಶಾಂತಿಗಳು ನೆಲೆಸಲಿ, ಅವರು ಅವಿಭಕ್ತ ಕುಟುಂಬ ಮರಳಿ ಬರಲಿ, ಒಡೆದು ಹೋಗುತ್ತಿರುವ ಸಂಸಾರಗಳು ಒಂದುಗೂಡಲಿ ಅಂತ ನಾನು ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಾ, ಈ ಗೋಮಾತೆಯನ್ನು ನಾವೆಲ್ಲರೂ ರಕ್ಷಿಸೋಣ. ನಮ್ಮ ಮುಂದೆ ಬರುವ ಪೀಳಿಗೆಯ ಮಕ್ಕಳು ನಿಶ್ಶಕ್ತರಾಗ್ತಾ ಇದ್ದಾರೆ, ಭಾಳಷ್ಟು ಕುಂಠಿತ ಆಗ್ತಾ ಇದೆ, ಆರೋಗ್ಯ ವ್ಯವಸ್ಥೆ ಸಮಸ್ಯೆ ಹೆಚ್ಚೆಚ್ಚವಾಗ್ತಾ ಇದೆ. ಇವತ್ತು ಹುಟ್ಟಿದ್ರಿಂದ ಮಕ್ಕಳಿಗೆ ಮೆಡಿಸನ್ ಅನ್ನುವ ಒಂದು ಅದ್ಭುತವಾದ ಕೆಮಿಕಲನ್ನು ಅವರ ಬಾಯಿಗೆ ಹಾಕಿ ಅವರನ್ನು ಶಕ್ತಿಹೀನರನ್ನಾಗಿ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಸ್ವಲ್ಪ ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಹಸುಗಳ ಬಗ್ಗೆ, ನಾಟಿ ಹಸುಗಳು, ದೇಸಿ ತಳಿಗಳು, ನಮ್ಮ ಕರ್ನಾಟಕದ ಭಾಗದಲ್ಲಿರುವಂಥ
ನಮ್ಮ ತಳಿಗಳು ಏನಿದೆ ಆ ತಳಿಗಳ ಅಭಿವೃದ್ಧಿ ಮಾಡಿ ನಮ್ಮ ಮನೆಗಳಲ್ಲಿ ಅದನ್ನು ಸಾಕಿ ಅದರಿಂದ ಬರುವಂಥ ಗೋಮೂತ್ರ ಗೊಬ್ಬರಗಳಿಂದ ವ್ಯವಸಾಯಗಳನ್ನು ಮಾಡಿ ನಮ್ಮ ನೆಲ ಜಲ ಭೂಮಿಯನ್ನು ನಮ್ಮನ್ನು ನಮ್ಮ ಊರನ್ನು ನಮ್ಮ ಹಳ್ಳಿಯನ್ನು ನಮ್ಮ ದೇಶವನ್ನು ಸಮೃದ್ಧಿಯಾಗಿಡಬೇಕಂತ ಕೇಳಿದ್ಕೊಳ್ತಾ ನನ್ನ ಒಂದೆರಡು ಮಾತುಗಳಲ್ಲಿ ಯಾವ ಶಬ್ದದಲ್ಲಿ ತಪ್ಪಾಗಿ ಕಂಡು ಬಂದಲ್ಲಿ ಕ್ಷಮೆ ಕೇಳುತ್ತಾ ನನ್ನೆಲ್ಲ ಆತ್ಮಬಂಧುಗಳಿಗೆ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ನಮಸ್ತೆ.